ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ತನಿಖೆ ಆಗಿದೆ, ಅದನ್ನು ಒತ್ತಾಯ ಮಾಡ್ತಾ ಇದ್ದೀರಿ, ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದೀರಿ. ಆದರೆ ಚುನಾವಣಾ ಬಾಂಡ್ಗಳ ವಿಚಾರದಲ್ಲಿ ನೀವು ಯಾಕೆ ಮಾತನಾಡ್ತಿಲ್ಲ ಅಂತ ಹೇಳಿ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ನಾಯಕರು ಹರಿಹಾಯ್ದಿದ್ದಾರೆ. ಎಲೆಕ್ಟ್ರಲ್ ಬಾಂಡ್ ವಿಚಾರ ಯಾಕೆ ಮಾತಾಡ್ತಾ ಇಲ್ಲ, ಅದರ ತನಿಖೆಗೆ ನೀವು ಆಗ್ರಹಿಸಬೇಕಾಗಿತ್ತಲ್ವಾ? ಚುನಾವಣಾ ಬಾಂಡ್ ಹಗರಣದ ಬಗ್ಗೆ ಮೌನ ಏಕೆ ಅನ್ನೋದು ಕಾಂಗ್ರೆಸ್ ನಾಯಕರ ಪ್ರಶ್ನೆ. ಇದನ್ನು ಸಿಬಿಐಗೆ ವಹಿಸಬೇಕಾಗಿತ್ತು, ಯಾಕೆ ಕೊಟ್ಟಿಲ್ಲ, ಅದರ ಬಗ್ಗೆ ಮಾತನಾಡೋದಕ್ಕೆ ನಿಮಗೆ ತಾಕತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಎಂ.ಬಿ. ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂತ್ರಿಯಾಗಿದ್ದವರು, ಗೃಹ ಮಂತ್ರಿಗಳಾಗಿ ಪೊಲೀಸ್ ಇಲಾಖೆಯನ್ನ ನಡೆಸಿರೋರು, ನಮ್ಮ ಪೊಲೀಸ್ ಇಲಾಖೆಯ SITನೇ ಸರಿ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ವಾದ ಮಾಡ್ತಾ SSIT ಅದನ್ನ ಬೆಂಬಲಿಸುವಂತ ರಾಜಕೀಯ ಅದರ ನೈತಿಕತೆ ಎಷ್ಟು ಮಟ್ಟಿಗಿದೆ, ಒತ್ತಡ ಆಗ್ತಾ ಇದ್ದೀರಿ. ಅದು ಕೂಡ ನಿಗಮದ ಅಧ್ಯಕ್ಷ 40 ದಿನ ಹಾಕಬೇಕು. ನೈತಿಕತೆ, ದಲಿತರ ಪರವಾದ ದುರ್ಬಳಕೆ ಮಾಡಿದ್ದೀರಿ ನೀವು. ಕೇಳಿ, ಪ್ರೇರಿತವಾದ ಮಾತನ್ನ ಬಿಟ್ಟು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಬಿಡಿಸು. SCP TSP ಕಾಯ್ದೆ ಮಾಡ್ಬೇಕು ಅನ್ನೋದು ಬರಲೇ ಇಲ್ವಾ ಇವ್ರಿಗೆ? 15,000 ಕೋಟಿ 15,000 ಕೋಟಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಾಬಾ ಸಾಹೇಬ್ ಬ್ರಿಟಿಷರ ಮುಂದೆ ವಾದ ಮಾಡಿದ್ದಾರೆ. ಏನ್ ಕೊಡ್ಬೇಕು? 10 ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿದ್ದಾರೆ. ಯಾಕೆ ಅವರು ದಲಿತರ ಬಗ್ಗೆ ರಾಜಕೀಯವಾಗಿ ಮಾತಾಡ್ತೀರಿ? ರಾಜಕೀಯ